ರೇವಣ್ಣ ಅವರಿಗೆ ಜಾಮೀನು ಕೊಟ್ಟಿರುವುದು ಸರಿಯಲ್ಲ ಅಂತ ಪ್ರೊಫೆಸರ್ ರವಿವರ್ಮ ಕುಮಾರ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಎಸ್ಐಟಿ ಪರ ವಾದ ಮಂಡನೆ ಆಗಿರ್ತಕ್ಕಂಥದ್ದು. ರೇವಣ್ಣ ಜಾಮೀನು ಅರ್ಜಿ ರದ್ದು ಕೋರಿ ಎಸ್ಐಟಿ ಹೈಕೋರ್ಟ್ ಮೊರೆ ಹೋಗಿತ್ತು. ರೇವಣ್ಣ ಅವರಿಗೆ 42 SMM ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಜಾಮೀನೇನಿದೆ ಅದು ಸರಿಯಲ್ಲ. 364A ಇದರಲ್ಲಿ ಅಪ್ಲೈ ಆಗೋದ್ರಿಂದ ನಾನ್ ಬೇಲಬಲ್ ಅಂತ ವಾದ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಕೋರ್ಟ್ ಇವತ್ತು ರೇವಣ್ಣ ಅವರಿಗೆ ನೋಟಿಸನ್ನು ಕೊಟ್ಟು ವಾದ ಪ್ರತಿವಾದಕ್ಕೆ ಮುಂದಿನ ವಾರಕ್ಕೆ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಸದ್ಯಕ್ಕೆ ರೇವಣ್ಣ ಅವರಿಗೆ ತಾತ್ಕಾಲಿಕ ರಿಲೀಫ್ 1 ವಾರಗಳ ತನಕ ಅನುಬಹುದಾ ಹೇಗೆ? ಅರವಿಂದ್, ಕೆಳ ಹಂತದಲ್ಲಿ HD ರೇವಣ್ಣ ಅವರಿಗೆ KR ನಗರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಪ್ರಕರಣ ಸಂಬಂಧ ಜಾಮೀನು ನೀಡಿರುವುದನ್ನು ಪ್ರಶ್ನಿಸಿ SIT ಹೈಕೋರ್ಟ್ನಲ್ಲಿ ಪ್ರಶ್ನೆಯನ್ನು ಮಾಡಿತ್ತು. ಇವತ್ತು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬಂದಿದೆ. SIT ಪರ ಹೈಕೋರ್ಟ್ಗೆ ನೇಮಕವಾದಂತಹ SPP ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಇದೀಗ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ಅಂದರೆ ಯಾರು ಈಗ ಪ್ರತಿಸ್ಪರ್ಧಿ ವಕೀಲರು ಯಾರಿದ್ದಾರೆ ಈ ಪ್ರಕರಣದಲ್ಲಿ 364A ಅಪ್ಲೈ ಆಗಲ್ಲ ಅಂತೇಳಿ ವಾದವನ್ನು ಮಂಡನೆ ಮಾಡಿದ್ರು. ಆದರೆ 364A ಏನಿದೆ ಈ ಪ್ರಕರಣ ಇಲ್ಲಿ ಅನ್ವಯವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ SIT ಪರ ವಕೀಲರು ಇದೀಗ ಹೈಕೋರ್ಟ್ನಲ್ಲಿ ಪ್ರಬಲವಾದಂತಹ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ಮತ್ತು SIT ಇಂದ ಇದೀಗ HD ರೇವಣ್ಣ ಅವರಿಗೆ ನೋಟಿಸ್ ಸಹ ಹೈಕೋರ್ಟ್ನಿಂದ ಜಾರಿಯಾಗಿದೆ. ಹೀಗಾಗಿ ಹೈಕೋರ್ಟ್ನಿಂದ ನೋಟಿಸ್ ಜಾರಿಯಾದ ಬಳಿಕ HD ರೇವಣ್ಣ ಅವರು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಹೀಗಾಗಿ ಇನ್ನೂ ಕೂಡ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಹಿರಿಯ ವಕೀಲರು SPP ಅವರು ಇನ್ನೂ ಕೂಡ ತಮ್ಮ ವಾದವನ್ನು ಹೈಕೋರ್ಟ್ನಲ್ಲಿ ಮುಂದುವರಿಸುತ್ತಿದ್ದಾರೆ. ಓಕೆ ಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನನ್ನ ಮತ್ತೊಬ್ಬ ಕೊಲೀಗ್ ಮುರಳೀಧರ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮುರಳಿ, ಈ KR ನಗರ ಕಿಡ್ನ್ಯಾಪ್ ಪ್ರಕರಣದಲ್ಲಿ ರೇವಣ್ಣ ಅವರಿಗೆ ಕೊಟ್ಟಿರ್ತಕ್ಕಂಥ ಜಾಮೀನನ್ನು ರದ್ದು ಮಾಡಬೇಕು ಅಂತ SIT ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಪ್ರಸ್ತುತ ಅದು ಈಗ ವಿಚಾರಣೆ ಅರ್ಜಿಯನ್ನು ಕೈಗೆತ್ತಿಕೊಂಡಿದ್ದಾರೆ. ಏನು ನಡೀತಾ ಇದೆ ಕೋರ್ಟ್ನಲ್ಲಿ? ಅರವಿಂದ್, ಈಗಾಗಲೇ ಒಂದು ವಾದವನ್ನ ಮಂಡನೆ ಮಾಡಲಿಕ್ಕೆ ಮುಂದಾಗಿದ್ರು. ಅಂದ್ರೆ ಕೆಳ ಹಂತದ ನ್ಯಾಯಾಲಯ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶದಲ್ಲಿ ಒಂದು ಉಲ್ಲೇಖವನ್ನ ಮಾಡಿದ್ದಾರೆ. 364A ಇದಕ್ಕೆ ಅನ್ವಯ ಆಗೋದಿಲ್ಲ. ಅಂದ್ರೆ ಕಿಡ್ನಾಪ್ಗೆ ಸಂಬಂಧಪಟ್ಟಂತೆ ಡಿಮ್ಯಾಂಡ್ ಅಂದ್ರೆ ಯಾವ್ದಾದ್ರು ಒಂದು ಅಪಹರಣ ಆದ್ರೆ ಅದಕ್ಕೆ ಡಿಮ್ಯಾಂಡ್ ಅನ್ನೋ ಒಂದು ವಿಚಾರಗಳಿರ್ತದೆ. ಇದರಲ್ಲಿ ಯಾವುದೇ ರೀತಿಯ ಡಿಮ್ಯಾಂಡ್ಗಳಿಲ್ಲ. ಜೊತೆಗೆ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಸಾಂದರ್ಭಿಕ ಸಾಕ್ಷ್ಯಗಳಿಗೆ ಪೂರಕವಾಗಿ SIT ಅಧಿಕಾರಿಗಳು ರೇವಣ್ಣ ಅವರ ವಿರುದ್ಧ ಸಾಬೀತನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಿ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಆದೇಶವನ್ನ ಕೊಟ್ಟಿತ್ತು. ಆ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ ಬಳಿಕ ಇವತ್ತು ಆ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ತದೆ ಕೃಷ್ಣ ದೀಕ್ಷಿತ್ ಅವರ ಏಕಸದಸ್ಯ ಪೀಠ. ಅಂದ್ರೆ ಹೈಕೋರ್ಟ್ನ ಏಕಸದಸ್ಯ ಪೀಠ ಅರ್ಜಿಯನ್ನ ಕೈಗೆತ್ತಿಕೊಂಡ ನಂತರ ಆ ಸಂದರ್ಭದಲ್ಲಿ ಕೆಳ ಹಂತದ ನ್ಯಾಯಾಲಯದ ಆದೇಶವನ್ನ ಉಲ್ಲೇಖವನ್ನ ಮಾಡಿ 364A ಅನ್ವಯ ಆಗುತ್ತೆ, ಇದರಲ್ಲಿ ಡಿಮ್ಯಾಂಡ್ ಇದೆ, ಅಂದ್ರೆ ಅವರ ಮಗನ ವಿರುದ್ಧ ಪ್ರಕರಣ ದಾಖಲಾಗಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿಯ ಅಪಹರಣ ಮಾಡಿದ್ದಾರೆ, ಇದೇ ಒಂದು ಡಿಮ್ಯಾಂಡ್ ಅನ್ನೋದ್ರ ಬಗ್ಗೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ಲಿಕ್ಕೆ ರವಿವರ್ಮ ಕುಮಾರ್ ಅವರು ಮುಂದಾದ್ರು. ಆದ್ರೆ ಎರಡೂ ಪರ ವಾದ ಪ್ರತಿವಾದವನ್ನು ಆಲಿಸಬೇಕಾಗತ್ತೆ. ಯಾಕಂದ್ರೆ ಒಂದು ಕಡೆಯಿಂದ ವಾದವನ್ನ ಆಲಿಸಿ ಆ ಜಾಮೀನನ್ನ ಆದೇಶವನ್ನ ರದ್ದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ರೇವಣ್ಣ ಅವರಿಗೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಮುಂದಿನ ವಾರಕ್ಕೆ ಅರ್ಜಿ ವಿಚಾರಣೆಯನ್ನ ನಿಗದಿ ಮಾಡಿದರೆ ಮುಂದಿನ ವಾರಕ್ಕೆ HD ರೇವಣ್ಣ ಅವರ ಪರ ವಕೀಲರು ಅಪಿಯರ್ ಆಗ್ತಾರೆ. ಅಪಿಯರ್ ಆದಾಗ ವಾದ ಪ್ರತಿವಾದ ಆಗುತ್ತೆ. ಜೊತೆಗೆ ಆಕ್ಷೇಪಣೆಯನ್ನ SIT ಪರ ವಕೀಲರು ಕೂಡ ಸಲ್ಲಿಕೆಯನ್ನ ಮಾಡ್ತಾರೆ. ವಾದ ಪ್ರತಿವಾದ ಆಲಿಸಿದ ಬಳಿಕ ಮುಂದಿನ ತೀರ್ಮಾನ ಆಗುವಂಥದ್ದು. ಬಹುತೇಕ ಇದೆಲ್ಲ ತೀರ್ಮಾನ ಆಗ್ಲಿಕ್ಕೆ ಕನಿಷ್ಠ 20 ರಿಂದ 25 ದಿನಗಳ ಆಗುವಂತ ಸಾಧ್ಯತೆಗಳಿವೆ. ಅಲ್ಲಿ ತನಕನೂ ಕೂಡ HD ರೇವಣ್ಣ ಅವರಿಗೆ ರಿಲ್ಯಾಕ್ಸ್ ಅಂತ ಹೇಳ್ಬೋದು, ರಿಲೀಫ್ ಸಿಕ್ಕುತ್ತೆ ಅಂತ ಕೂಡ ಹೇಳ್ಬೋದು. ಅರವಿಂದ್, 2 ಕೇಸ್ಗಳಲ್ಲಿ ಈ ರೀತಿ ಜಾಮೀನು ಸಿಕ್ಕಿದೆ. ಈಗ SIT ಅವರು ಹೈಕೋರ್ಟ್ ಮೊರೆ ಹೋಗಿರೋದು ಕೇವಲ ಒಂದು ಕೇಸ್ನಲ್ಲಿ ಜಾಮೀನು ರದ್ದು ಮಾಡಿ ಅಂತನ ಹೇಗೆ ಮುರಳಿ? ಹೌದು ಅರವಿಂದ್, ಯಾಕೆಂದ್ರೆ 354 ಅಂದ್ರೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೊಳೆನರಸೀಪುರದಲ್ಲಿ ಏನು ದಾಖಲಾಗಿತ್ತು ಅದು ಬೇಲಬಲ್ ಅಫೆನ್ಸ್. ಅಂದ್ರೆ ಅದು ಜಾಮೀನು ಸಹಿತ ಪ್ರಕರಣ ಆಗಿರೋ ಹಿನ್ನೆಲೆಯಲ್ಲಿ ಅದನ್ನ ಮತ್ತೆ ಹೈಕೋರ್ಟ್ಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮ್ಯಾಜಿಸ್ಟ್ರೇಟರ್ ಪವರ್ ನ ಮೂಲಕವೇ, ಅಂದ್ರೆ ಅದು 354A ಅಂದ್ರೆ ಅದನ್ನ ಪೊಲೀಸ್ ಅವರೇ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲೇ ಒಂದು ಬೇಲನ್ನು ಕೊಡುವಂತ ಅವಕಾಶಗಳು ಕೂಡ ಇದಾವೆ. ಆದ್ರೆ ರೇವಣ್ಣ ಅವರು ಕೋರ್ಟ್ಗೆ ಹಾಜರಾಗಿ ಖುದ್ದಾಗಿ ಅವರೇ ಸಿಲಿಂಡರ್ ಆಗಿ ಜಾಮೀನನ್ನ ಪಡ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಅದನ್ನ ಮತ್ತೆ ಚಾಲೆಂಜ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮ್ಯಾಜಿಸ್ಟ್ರೇಟಲ್ ಪವರ್ ಮೂಲಕ ಅದನ್ನ ಚಾಲೆಂಜ್ ಅನ್ನ ಮಾಡ್ಕೊಳ್ತಾರೆ. ಸದ್ಯಕ್ಕೆ ಈಗ ಯಾವುದೇ ರೀತಿಯ ಬೆಳವಣಿಗೆಗಳು ಕೂಡ ಸದ್ಯಕ್ಕೆ ಆಗಿಲ್ಲ. ಅಂದ್ರೆ ಕೇವಲ KR ನಗರದ ಅಪಹರಣ ಪ್ರಕರಣ ಏನಿತ್ತು ಅದಕ್ಕೆ ಸಂಬಂಧಿಸಿದಂತೆ ಮಾತ್ರ ಈಗ ಒಂದು ಏನು ತೀರ್ಪನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತ ಹೈಕೋರ್ಟ್ ನಲ್ಲಿ ಕೂಡ ವಿಚಾರಣೆಯನ್ನ ನಡೆಸಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮ ಎಲ್ಲ ಮಾಹಿತಿಗಾಗಿ. KR ನಗರ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಈಗ ಅರ್ಜಿ ವಿಚಾರಣೆ ಮುಂದಿನ ವಾರಕ್ಕೆ ಹೋಗಿದೆ.
ರೇವಣ್ಣ ಅವರಿಗೆ ಕೊಟ್ಟಿರೋ ಜಾಮೀನೇ ತಪ್ಪು ಅಂತ SIT ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಇದರಲ್ಲಿ 364 ಅಪ್ಲೈ ಆಗುತ್ತೆ ಅಂತ SIT ಅವರು, ಅಪ್ಲೈ ಆಗಲ್ಲ ಅಂತ ರೇವಣ್ಣ ಪರ ವಕೀಲರು. ಇದ್ರ ಬಗ್ಗೆ ಇನ್ನೂ ಕೂಡ ಸುದೀರ್ಘವಾದ ವಾದ ಪ್ರತಿವಾದಗಳು ಹೈಕೋರ್ಟ್ನಲ್ಲಿ ನಡೀಬೇಕು. ಮುಂದಿನ ವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಹಾಕಿದ್ದಾರೆ. ನನ್ನ ಕೊಲೀಗ್ ಮುರಳಿ ಹೇಳೋ ಪ್ರಕಾರ ಇದು ಇತ್ಯರ್ಥ ಆಗೋದಕ್ಕೆ 20-25 ದಿನ ಆಗುತ್ತೆ ಅಂತ. ಅಲ್ಲಿ ತನಕ ರೇವಣ್ಣ ಅವರು ಬಂಧನ ಭೀತಿಯಿಂದ ದೂರ. ಅವ್ರದ್ದು ಅರೆಸ್ಟ್ ಆಗುತ್ತೆ ಅಂತಕ್ಕಂಥದ್ದು ಸದ್ಯಕ್ಕಂತೂ ಇಲ್ಲ. ಯಾಕೆಂದರೆ ಅದಿನ್ನೂ ಕೂಡ 20-25 ದಿನ ಆಗಬೇಕು, ವಾದ ಪ್ರತಿವಾದಗಳಾಗಬೇಕು. ಆಮೇಲೆ ಹೈಕೋರ್ಟ್ನ ಏಕಸದಸ್ಯ ಪೀಠ ತೀರ್ಪನ್ನು ಕೊಡಬೇಕಾಗತ್ತೆ. ಮುಂದೇನೂ ಕೂಡ ತೀರ್ಪನ್ನು ಚಾಲೆಂಜ್ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಹಾಗಾಗಿ ಸದ್ಯಕ್ಕಂತೂ ರೇವಣ್ಣ ಅವರಿಗೆ ಬಂಧನ ಭೀತಿ ಇಲ್ಲ. ಅದರಲ್ಲಿ ತಂದೆ, ತಾಯಿ ಮತ್ತು ಮಗ, ನಾನು ಆಗಲೇ ಹೇಳ್ತಾ ಇದ್ದೆ 3 ಕೇಸ್ ಅಂತ ಅಂದ್ಬಿಟ್ಟು, ಅದರಲ್ಲಿ ಈಗ ತಂದೆಗೆ ಸದ್ಯಕ್ಕೆ ಬಂಧನದಿಂದ ಮುಕ್ತಿ, ಅಂದರೆ ಬಂಧನ ಭೀತಿ ಸದ್ಯಕ್ಕೆ ಅವರಿಗೆ ಇಲ್ಲ.